ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಜಿ ಕೆ ಕ್ವಶನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಗರ ಬೆಳವಣಿಗೆ. ಮೊದಲನೇ ಕ್ವಶನ್ನು, ನಗರ ಬೆಳವಣಿಗೆಯನ್ನು ಹೆಚ್ಚಿಸಲು ನಗರ ಬೆಳವಣಿಗೆಯನ್ನು ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರವು ಅಂಕುರ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ, ನಗರ ಬೆಳವಣಿಗೆಯನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರವು ಅಂಕುರ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡೋದಾದರೆ, ಮೊದಲನೇದಾಗಿ ಬಿಹಾರ, ಎರಡನೇದು ಒಡಿಶಾ, ಮೂರನೇದು ಜಾರ್ಖಂಡ್, ನಾಲ್ಕನೇದು ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಉತ್ತರ ಬಿ ಆಗಿರುತ್ತೆ. ಹಾಗೆ ಇದರ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಉತ್ತರ ಬಿ ಒಡಿಶಾ ಆಗಿರುತ್ತೆ. ಇದಕ್ಕೆ ಸರಿಯಾದ ವಿವರಣೆಯನ್ನು ನೋಡ್ತಾ ಹೋಗೋಣ. ಒಡಿಶಾ ಸರ್ಕಾರವು ಸ್ಮಾರ್ಟ್ ಮತ್ತು ನಾಗರಿಕ ಸ್ನೇಹಿ ನಗರ ಒಡಿಶಾ ಸರ್ಕಾರವು ಸ್ಮಾರ್ಟ್ ಮತ್ತು ನಾಗರಿಕ ಸ್ನೇಹ ನಗರ ಬೆಳವಣಿಗೆಯನ್ನು ಹೆಚ್ಚಿಸಲು ಅಂಕುರ್ ಅಟಲ್ ನೆಟ್ವರ್ಕ್ ಫಾರ್ ನಾಲೆಡ್ಜ್ ನಗರೀಕರಣ ಮತ್ತು ಸುಧಾರಣೆಗಳನ್ನು ಪ್ರಾರಂಭಿಸಿತು. ಮತ್ತು ವಸತಿ ಮತ್ತು ನಗರಾಭಿವೃದ್ಧಿ ಅಂತಂದರೆ HUD ಇಲಾಖೆಯು ಈ ಉಪಕ್ರಮವನ್ನು ಬೆಂಬಲಿಸಲು ಆರು ಪ್ರಮುಖ ಸಂಸ್ಥೆಗಳೊಂದಿಗೆ ತಿಳುವಳಿಕೆ ಪತ್ರಗಳಿಗೆ MOU ಯಾವ ಸಂಸ್ಥೆ MOU ಸಂಸ್ಥೆ ಸಹಿ ಹಾಕಿತು ಅಂತೆ. 2036ರ ವೇಳೆಗೆ ಒಡಿಶಾ ನಗರದ ಜನಸಂಖ್ಯೆಯು 3 ಪಟ್ಟು ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಹೆಚ್ಚಾಗುವ ನಿರೀಕ್ಷೆ ಇರೋದ್ರಿಂದ ಅಂಕುರ್ ಸ್ಥಿತಿಸ್ಥಾಪಕ, ವ್ಯಾಸಯೋಗ್ಯ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿರುವಂತಹ ನಗರಗಳು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಅಂತ. 4 ಸ್ತಂಭಗಳನ್ನು ಬೆಂಬಲಿಸುತ್ತದೆ. ಸಾಮರ್ಥ್ಯ ವೃದ್ಧಿ, ಜ್ಞಾನ ಮತ್ತು ಸಂಶೋಧನೆ, ಅನುಷ್ಠಾನ ಬೆಂಬಲ ಮತ್ತು ನಾವೀನ್ಯತೆ ಮತ್ತು ವಿಕಸಿತ್ ಭಾರತ ಅಟ್ 2047ರ ದೃಷ್ಟಿಕೋನಕ್ಕೆ ಇದು ಅನುಗುಣವಾಗಿದೆ. ಇನ್ನು ಎರಡನೇ ಕ್ವಶನ್ ನೋಡೋದಾದರೆ, ಘಟಂಪುರ ಉಷ್ಣ ವಿದ್ಯುತ್ ಯೋಜನೆ ಯಾವ ನಗರದಲ್ಲಿದೆ? ಘಟಂಪುರ ಉಷ್ಣ ವಿದ್ಯುತ್ ಯೋಜನೆ ಯಾವ ನಗರದಲ್ಲಿದೆ ಅಂತ ಹೇಳೋದಾದರೆ, ಆಪ್ಷನ್ಸು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಪ್ರದೇಶ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡುತ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಪ್ರದೇಶ. ವಿವರಣೆ: ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ಕಾನ್ಪುರ್ ನಗರದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ಕಾನ್ಪುರ್ ನಗರದಲ್ಲಿ ಕಾನ್ಪುರ್ ನಗರದಲ್ಲಿ 660 ಮೆಗಾವ್ಯಾಟ್ ಅಂತಂದರೆ 660 ಮೆಗಾವ್ಯಾಟ್ ಸಾಮರ್ಥ್ಯವಿರುವಂತಹ ಘಟಂಪುರ ಉಷ್ಣ ವಿದ್ಯುತ್ ಯೋಜನೆಯನ್ನು ಘಟಕ 1 ಲೋಕಾರ್ಪಣೆ ಮಾಡಿದರು. ಯಾರು? ಪ್ರಧಾನಮಂತ್ರಿಗಳು. ಈ ಸ್ಥಾವರವು ಉತ್ತರ ಪ್ರದೇಶದ ಕಾನ್ಪುರ್ ನಗರ ಜಿಲ್ಲೆಯ ಘಟಂಪುರದಲ್ಲಿದೆ. ಕಾನ್ಪುರ್ ನಗರ ಜಿಲ್ಲೆಯ ಘಟಂಪುರ. ಇದನ್ನು NLC ಇಂಡಿಯಾ ಲಿಮಿಟೆಡ್ ಅಂತಂದರೆ 51% ಮತ್ತು ಉತ್ತರ ಪ್ರದೇಶದ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮ ಲಿಮಿಟೆಡ್ ಮತ್ತು UPRVUNL 49% ನಡುವಿನ ಜಂಟಿ ಉದ್ಯಮವಾದಂತಹ ನೇವೇಲಿ ಉತ್ತರ ಪ್ರದೇಶ ವಿದ್ಯುತ್ ಲಿಮಿಟೆಡ್ NUPPL ಕಾರ್ಯಗತಗೊಳಿಸುತ್ತದೆ. ಈ ಯೋಜನೆಯು ತಲಾ 660 ಮೆಗಾವ್ಯಾಟ್ನ 3 ಮೆಗಾವ್ಯಾಟ್ನ 3 ಘಟಕಗಳನ್ನು ಹೊಂದಿದ್ದು ಒಟ್ಟು 1980 ಮೆಗಾವ್ಯಾಟ್ ಆಗಿದೆ.
ಯೋಜನೆಯ ಒಟ್ಟು ವೆಚ್ಚ ಅಂತಂದರೆ 21,780.94 ಕೋಟಿ ಇದಕ್ಕೆ ಖರ್ಚಾಗಿರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನು, ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಬ್ಯಾಟರಿ ಶಕ್ತಿ ಸಂಗ್ರಹ ವ್ಯವಸ್ಥೆ BESS ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ನಿಮ್ಮ ಆಪ್ಷನ್ಸ್ ನೋಡೋದಾದರೆ ಗುಜರಾತು, ತೆಲಂಗಾಣ, ದೆಹಲಿ, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, ದೆಹಲಿ. ಇನ್ನು ಇದರ ವಿವರಣೆಯನ್ನು ಸ್ವಲ್ಪ ನೋಡ್ತವನ. ಇತ್ತೀಚೆಗೆ ದೆಹಲಿ ವಿದ್ಯುತ್ ಸಚಿವರು ದಕ್ಷಿಣ ದೆಹಲಿಯ ಕಿಲೋಕಾರಿಯಲ್ಲಿ 20 ಮೆಗಾವ್ಯಾಟ್ ಶಕ್ತಿ ಸಂಗ್ರಹಣಾ ವ್ಯವಸ್ಥೆಯನ್ನು BESS ಉದ್ಘಾಟಿಸಿದರು. ಬ್ಯಾಟರಿ ಶಕ್ತಿ ಸಂಗ್ರಹಣಾ ವ್ಯವಸ್ಥೆಗಳು BESS ದೊಡ್ಡ ಪ್ರಮಾಣದ ಬ್ಯಾಟರಿಗಳಾಗಿದ್ದು, ನಂತರದ ಬಳಕೆಗಾಗಿ ಸೌರ ಮತ್ತು ಪವನದಂತಹ ಮೂಲಗಳಿಂದ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಅವು ವಿದ್ಯುತ್ ಸಂಗ್ರಹಿಸುವ ಮೂಲಕ ಮತ್ತು ಹೆಚ್ಚುವರಿ ವಿದ್ಯುತ್ತನ್ನು ಮುಖ್ಯ ಗ್ರಿಡ್ಗೆ ಹಿಂತಿರುಗಿಸುವ ಮೂಲಕ ಹಸಿರು ಶಕ್ತಿಯನ್ನು ಹೆಚ್ಚು ವಿಶ್ವಾಸಾರ್ಹವಾಗಿರುವ ಸಹಾಯ ಮಾಡುತ್ತದೆ. ಈ ದೆಹಲಿ BESS ದಕ್ಷಿಣ ಏಷ್ಯಾದ ಅತಿದೊಡ್ಡ ಉಪಯುಕ್ತತೆ ಪ್ರಮಾಣದ ವ್ಯವಸ್ಥೆ ಮತ್ತು ಭಾರತದ ಮೊದಲ ವಾಣಿಜ್ಯಿಕವಾಗಿ ಅನುಮೋದಿತ ಇಂಧನ ಸಂಗ್ರಹಣಾ ವ್ಯವಸ್ಥೆಯಾಗಿದೆ. ಇದು 40 ಮೆಗಾವ್ಯಾಟ್ ಗಂಟೆಗಳ ಒಟ್ಟು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಇದು ಲಿಥಿಯಂ ಐರನ್ ಫಾಸ್ಫೇಟ್ LFP ತಂತ್ರಜ್ಞಾನವನ್ನು ಬಳಸುತ್ತದೆ. ಇದು ಸುರಕ್ಷಿತ, ಸ್ಥಿರ ಮತ್ತು ದೆಹಲಿಯ ಹವಾಮಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ನೆಕ್ಸ್ಟ್ ಕ್ವಶನ್ 4ನೇದು ನೋಡೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ದಿಬಾಂಗ್ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ದಿಬಾಂಗ್ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದರೆ, ಯಾವ ನದಿ? ದಿಬಾಂಗ್ ನದಿ. ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡೋದಾದರೆ ಮಿಜೋರಾಂ ಮತ್ತು ತ್ರಿಪುರ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮತ್ತು ನಾಗಾಲ್ಯಾಂಡ್, ಮಣಿಪುರ ಮತ್ತು ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಬಿ ಆಗಿರುತ್ತೆ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಮು ಬಿ ಆನ್ಸರ್. ಇದೆ. ಇನ್ನು ವಿವರಣೆಯನ್ನು ನೋಡ್ತಾ ಹೋದರೆ, ಭಾರತೀಯ ವಾಯುಪಡೆ IAF ಇತ್ತೀಚೆಗೆ ದಿಬಾಂಗ್ ನದಿಯ ಪ್ರವಾಹದಿಂದಾಗಿ ಅರುಣಾಚಲ ಪ್ರದೇಶದ ನದಿ ತೀರದ ದ್ವೀಪದಲ್ಲಿ ಸಿಲುಕಿಕೊಂಡಿದ್ದಂತಹ 14 ಜನರನ್ನು ರಕ್ಷಿಸಿತು. ಅದರಲ್ಲಿ 13 ಮಂದಿ ಅಸ್ಸಾಂನವರು. ದಿಬಾಂಗ್ ನದಿಯು ಈಶಾನ್ಯ ಭಾರತದ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ. ಯಾವ ನದಿ? ದಿಬಾಂಗ್ ನದಿಯು ಈಶಾನ್ಯ ಭಾರತದ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ. ಇದು ಯಾವುದು? ದಿಬಾಂಗ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಇದು ಅರುಣಾಚಲ ಪ್ರದೇಶದ ಮತ್ತು ಅಸ್ಸಾಂ ಮೂಲಕ ಹರಿಯುತ್ತದೆ. ಈ ನದಿಯು ಮೇಲಿನ ದಿಬಾಂಗ್ ಕಣಿವೆ ಜಿಲ್ಲೆಯ ಇಂಡೋ-ಚೀನಾ ಗಡಿಯಲ್ಲಿರುವ ಕೇಯಾ ಪಾಸ್ ಬಳಿ ಹುಟ್ಟುತ್ತದೆ. ಎಲ್ಲಿ ಹುಟ್ಟುತ್ತದೆ ಅಂತಂದರೆ ದಿಬಾಂಗ್ ಕಣಿವೆ ಜಿಲ್ಲೆಯ ಇಂಡೋ-ಚೀನಾ ಗಡಿಯಲ್ಲಿರುವಂತಹ ಕೇಯಾ ಪಾಸ್ ಬಳಿ ಹುಟ್ಟುತ್ತದೆ. ನದಿಯ ಪ್ರಮುಖ ಉಪನದಿಗಳಲ್ಲಿ ಡ್ರಿ ಮತ್ತು ಟ್ಯಾಲೋನ್, ಎಮೆ, ಹೈ, ಯಮ್ರಾ ಮತ್ತು ಆವಾ ಸೇರಿವೆ. ಇನ್ನು ಉಪನದಿಗಳಿವೆಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ನು 5ನೇ ಕ್ವಶನ್ ನೋಡಿದರೆ, ವಿವಾದಗಳನ್ನು ಪರಿಹರಿಸಲು ಹೊಸ ಜಾಗತಿಕ ಸಂಸ್ಥೆಯಾಗಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೀಡಿಯೇಷನ್ IOMED ಅನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳಿದೆ. ಇನ್ನು ಆಪ್ಷನ್ಸ್ ನೋಡಿದರೆ ಚೀನಾ, ಜಪಾನ್, ರಷ್ಯಾ, ಭಾರತ. ಇದಕ್ಕೆ ಸರಿಯಾದ ಆನ್ಸರು ಚೀನಾ ಆಗಿರುತ್ತೆ. ಇದಕ್ಕೆ
ಚೀನಾ ಆಗಿರುತ್ತೆ. ಇನ್ನು ಇದಕ್ಕೆ ವಿವರಣೆಯನ್ನು ನೋಡುತ್ತಾ ಹೋಗೋಣ. ಚೀನಾ ಇತ್ತೀಚೆಗೆ ವಿವಾದಗಳನ್ನು ಪರಿಹರಿಸಲು ಹೊಸ ಜಾಗತಿಕ ಸಂಸ್ಥೆಯಾಗಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೀಡಿಯೇಷನ್ ಅಂದರೆ IOMED ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೀಡಿಯೇಷನ್ ಅನ್ನು ಪ್ರಾರಂಭಿಸಿದೆ. ಇದು ಮಧ್ಯಸ್ಥಿಕೆಯ ಮೇಲೆ ಮಾತ್ರ ಕೇಂದ್ರೀಕರಿಸುವ ಮೂಲಕ ಅಂತಾರಾಷ್ಟ್ರೀಯ ನ್ಯಾಯಾಲಯ ICJ ಮತ್ತು ಶಾಶ್ವತ ನ್ಯಾಯಾಲಯದ ಮಧ್ಯಸ್ಥಿಕೆಗೆ ಪರ್ಯಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ. ಇದು ಮಧ್ಯಸ್ಥಿಕೆಯ ಮೂಲಕ ಅಂತಾರಾಷ್ಟ್ರೀಯ ವಿವಾದ ಪರಿಹಾರಕ್ಕೆ ಮಾತ್ರ ಮೀಸಲಾಗಿರುವಂಥ ವಿಶ್ವದ ಮೊದಲ ಸರ್ಕಾರಿ ಕಾನೂನು ಸಂಸ್ಥೆಯಾಗಿ ಇದರ ಪ್ರಧಾನ ಕಚೇರಿ ಹಾಂಗ್ಕಾಂಗ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್ 6ನೇದು, ಜಾತಿ ಸಮೀಕ್ಷೆಯ ದತ್ತಾಂಶವನ್ನು ಬಳಸಿಕೊಂಡು ಯಾವ ರಾಜ್ಯ ಸರ್ಕಾರವು ಸಂಯೋಜಿತ ಹಿಂದುಳಿದ ಸೂಚ್ಯಂಕ CBI ಅನ್ನು ಪರಿಚಯಿಸಿದೆ ಅಂತ ಕೇಳಿದರು. ಏನಪ್ಪ ಕ್ವಶನ್ ಅಂದರೆ, ಜಾತಿ ಸಮೀಕ್ಷೆಯ ದತ್ತಾಂಶವನ್ನು ಬಳಸಿಕೊಂಡು ಯಾವ ರಾಜ್ಯ ಸರ್ಕಾರವು ಸಂಯೋಜಿತ ಹಿಂದುಳಿದ ಸೂಚ್ಯಂಕ CBI ಅನ್ನು ಪರಿಚಯಿಸಿದೆ ಅಂತ ಕೇಳಿದರೆ, ಇನ್ನು ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ತೆಲಂಗಾಣ, ಬಿಹಾರ ಮತ್ತು ಮಧ್ಯಪ್ರದೇಶ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಆಗಿರುತ್ತೆ. ಇನ್ನು ವಿವರಣೆ ಸ್ವಲ್ಪ ನೋಡೋಣ. ಆನ್ಸರ್ ತೆಲಂಗಾಣ ಸರ್ಕಾರವು 3.5 ಕೋಟಿಗೂ ಹೆಚ್ಚು ಜನರನ್ನು ಒಳಗೊಂಡ ಜಾತಿ ಸಮೀಕ್ಷೆಯ ಡೇಟಾವನ್ನು ಬಳಸಿಕೊಂಡು ಸಂಯೋಜಿತ ಹಿಂದುಳಿದಿರುವಿಕೆ ಸೂಚ್ಯಂಕ CBI ಅನ್ನು ಪ್ರಾರಂಭಿಸಿದೆ. ಜಾತಿವಾರು ಹಿಂದುಳಿದಿರುವಿಕೆಯನ್ನು ವೈಜ್ಞಾನಿಕವಾಗಿ ಅಳೆಯಲು 9 ವರ್ಗಗಳಲ್ಲಿ 42 ಸೂಚಕಗಳನ್ನು ಬಳಸಿಕೊಂಡು ತಜ್ಞರ ಸಮಿತಿಯು ಸಂಯೋಜಿತ ಹಿಂದುಳಿದಿರುವಿಕೆ ಸೂಚ್ಯಂಕ CBI ಅನ್ನು ಅಭಿವೃದ್ಧಿಪಡಿಸಿದೆ. ಈ ವಿಧಾನವು ಮಂಡಲ್ ಆಯೋಗದಂತಹ ಹಳೆಯ ವಿಧಾನಗಳಿಂದ ದೂರ ಸರಿಯುತ್ತದೆ. ಇದು ಹಿಂದುಳಿದಿರುವಿಕೆಯನ್ನು ಗುರುತಿಸಲು ಜನಸಂಖ್ಯೆಯ ಗಾತ್ರ ಮತ್ತು ಕೇವಲ 11 ಸೂಚಕಗಳನ್ನು ಬಳಸುತ್ತಿತ್ತು. ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಹೆಚ್ಚು ನಿಖರವಾಗಿ ನಿರ್ಣಯಿಸಲು ವಿವರವಾದ ಡೇಟಾವನ್ನು ಬಳಸುವಲ್ಲಿ ಇದು ಜಾಗತಿಕ ಮೊದಲನೆಯದಾಗಿದ್ದು. ಇನ್ನು ನೆಕ್ಸ್ಟ್ ಕ್ವಶನ್ನು ಅಂಡಮಾನ್ 7ನೇದು ಕ್ವಶನು. ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ CINCAN 18ನೇ ಕಮಾಂಡರ್ನ ಇನ್ ಚೀಫ್ ಆಗಿ ಯಾರು ನೇಮಕಗೊಂಡರು? ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ 18ನೇ ಕಮಾಂಡರ್ ಇನ್ ಚೀಫ್ ಆಗಿ ಯಾರು ನೇಮಕಗೊಂಡರು ಅಂತ ಕೇಳಿದರೆ, ಇನ್ನು ಇದಕ್ಕೆ ಆಪ್ಷನ್ಸ್ ನೋಡಿದರೆ ದಿನೇಶ್ ಸಿಂಗ್ ರಾಣಾ ಮತ್ತು ಮೋಹಿತ್ ವಾಧ್ವಾ, ನವೀನ್ ಸಚ್ದೇವ್, ರಾಜೀವ್ ಶಿರೋಹಿ. ಇದಕ್ಕೆ ಸರಿಯಾದ ಉತ್ತರ ದಿನೇಶ್ ಸಿಂಗ್ ರಾಣಾ ಆಗಿರ್ತಾರೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಇತ್ತೀಚೆಗೆ ಲೆಫ್ಟಿನೆಂಟ್ ಜನರಲ್ ದಿನೇಶ್ ಸಿಂಗ್ ರಾಣಾ ಅವರು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ 18ನೇ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡರು. ಇವರು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ANC 2001ರಲ್ಲಿ ಸ್ಥಾಪನೆಯಾದಂತಹ ಭಾರತದ ಮೊದಲ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಆಗಿದೆ. ಇದು ಎಷ್ಟರಲ್ಲಿ? ANC 2001ರಲ್ಲಿ ಸ್ಥಾಪನೆಯಾದಂಥ ಇದು. ಮತ್ತು ಇದು ಪೋರ್ಟ್ ಬ್ಲೇರ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಪ್ರಧಾನ ಕಚೇರಿ ಎಲ್ಲಿದೆ ಅನ್ನೋದು ನೋಡಿದರೆ ಪೋರ್ಟ್ ಬ್ಲೇರ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮತ್ತು ಸೈನ್ಯ, ನೌಕಾಪಡೆ, ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡನ್ನು ಸಂಯೋಜಿಸುತ್ತದೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸುವಲ್ಲಿ ಕಮಾಂಡ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಕಮಾಂಡರ್ ಇನ್ ಚೀಫ್ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡರ್ ಹುದ್ದೆಯು 3 ಸಶಸ್ತ್ರ ಸೇವೆಗಳಲ್ಲಿ ತಿರುಗುತ್ತದೆ. 3 ಸಶಸ್ತ್ರ ಸೇವೆಗಳಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 8ನೇದು, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ IATA 81ನೇ ವಾರ್ಷಿಕ ಸಾಮಾನ್ಯ ಸಭೆಯ AGM ಅತಿಥಿಯ ದೇಶ ಯಾವುದು ಅಂತ ಕೇಳಿದ್ರು. ಇದಕ್ಕೆ ಸರಿಯ ಆಪ್ಷನ್ಸ್ ನೋಡೋದಾದರೆ ಇಂಡೋನೇಷ್ಯಾ, ಜಪಾನ್, ಚೀನಾ, ಭಾರತ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಭಾರತ ಆಗಿರುತ್ತೆ. ವಿವರಣೆಯನ್ನು ನೋಡ್ತಾವನು. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ದೆಹಲಿಯ ಭಾರತ ಮಂಟಪದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ IATA 81ನೇ ವಾರ್ಷಿಕ
ಸಾಮಾನ್ಯ ಸಭೆ AGM ಮತ್ತು ವಿಶ್ವ ವಾಯು ಸಾರಿಗೆ ಶೃಂಗಸಭೆ VATS ಅನ್ನು ಉದ್ದೇಶಿಸಿ ಮಾತನಾಡಿದರು. ವಿಶ್ವದಾದ್ಯಂತ ಸುರಕ್ಷಿತ ವಿಶ್ವಾಸಾರ್ಹ ಮತ್ತು ಆರ್ಥಿಕ ವಾಯು ಸೇವೆಗಳನ್ನು ಬೆಂಬಲಿಸಲು IATA ಏಪ್ರಿಲ್ 1945 ಕ್ಯೂಬಾದ ಹವಾನದಲ್ಲಿ ಸ್ಥಾಪಿಸಲಾಯಿತು. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದಂಥ IATA ಕೊನೆಯ ವಾರ್ಷಿಕ ಸಾಮಾನ್ಯ ಸಭೆ AGM ಭಾರತದಲ್ಲಿ 42 ವರ್ಷಗಳ ಹಿಂದೆ 1983ರಲ್ಲಿ ನಡೆದಿತ್ತಂತೆ. ಇನ್ನು ಅಂತಾರಾಷ್ಟ್ರೀಯ ವಾಯು ಸಾರಿಗೆಯನ್ನು ಅಭಿವೃದ್ಧಿಪಡಿಸುವುದು, ವಿಮಾನಯಾನ ಸಂಸ್ಥೆಗಳ ನಡುವೆ ಸಹಕಾರವನ್ನು ಖಚಿತಪಡಿಸುವುದು, ಸುರಕ್ಷತೆಯನ್ನು ಸುಧಾರಿಸುವುದು ಮತ್ತು ಜಾಗತಿಕ ವಾಯು ಸಂಚಾರ ನಿಯಮಗಳನ್ನು ರಚಿಸುವುದು ಇದರ ಪ್ರಮುಖ ಗುರಿಗಳಾಗಿದೆ. ನೆಕ್ಸ್ಟ್ ಕ್ವಶನು, 2025ರ ವಿಶ್ವ ಪರಿಸರ ದಿನದಂದು ಯಾವ ಸಚಿವಾಲಯವು ರಾಷ್ಟ್ರೀಯ ಪ್ಲಾಸ್ಟಿಕ್ ತ್ಯಾಜ್ಯ ವರದಿ ಮಾಡುವ ಪೋರ್ಟಲ್ ಅನ್ನು ಪ್ರಾರಂಭಿಸುತ್ತದೆ ಅಂತ ಕೇಳಿದರೆ, ಇನ್ನು ಇದಕ್ಕೆ ಆಪ್ಷನ್ಸ್ ನೋಡಿದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಜಲಶಕ್ತಿ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಇನ್ನು ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ C ಆಗಿರುತ್ತೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇನ್ನು ವಿವರಣೆ ನೋಡ್ತಾ ಇತ್ತೀಚೆಗೆ 2025 ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವನ್ನು ರಾಷ್ಟ್ರೀಯ ಪ್ಲಾಸ್ಟಿಕ್ ತ್ಯಾಜ್ಯ ವರದಿ ಮಾಡುವ ಪೋರ್ಟಲ್ ಅನ್ನು ಪ್ರಾರಂಭಿಸಿತು. ಈ ಡಿಜಿಟಲ್ ವೇದಿಕೆಯು ತ್ಯಾಜ್ಯ ಆಯ್ದುಕೊಳ್ಳುವವರ ಸಂಗ್ರಹಣೆ, ಪರಿಷ್ಕರಣೆ ಮತ್ತು ಅಂತಿಮ ವಿಲೇವಾರಿ ಸೇರಿದಂತೆ ಸಂಪೂರ್ಣ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಪ್ರಕ್ರಿಯೆಯನ್ನು ಸೆರೆಹಿಡಿಯುತ್ತದೆ. ಇದು ಭಾರತದಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಜಿಲ್ಲಾ ಪಂಚಾಯತ್ಗಳಿಂದ ಡೇಟಾವನ್ನು ನೈಜ ಸಮಯ ರಾಷ್ಟ್ರವ್ಯಾಪ್ತಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ತಂತ್ರಗಳ ಉತ್ತಮ ಯೋಜನೆ, ಮೇಲ್ವಿಚಾರಣೆ ಮತ್ತು ಅನುಷ್ಠಾನಕ್ಕೆ ಪೋರ್ಟಲ್ ಅನ್ನು ಸಹಾಯ ಮಾಡುತ್ತದೆ. ಇನ್ನು ಲಾಸ್ಟ್ ಕ್ವಶನ್ನು 15, ಬನ್ನರಘಟ್ಟ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಬನ್ನರಘಟ್ಟ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಒಡಿಶಾ, ಸಿಕ್ಕಿಂ, ಕರ್ನಾಟಕ, ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಆಗಿರುತ್ತೆ, C. ಸ್ವಲ್ಪ ವಿವರಣೆಯನ್ನು ನೋಡ್ತವನು. ಕರ್ನಾಟಕ ಇದಕ್ಕೆ ಸಂರಕ್ಷಣಾ ಜೀವಶಾಸ್ತ್ರಜ್ಞರಾದಂಥ ಸಂಜಯ್ ಗುಬ್ಬಿ ನೇತೃತ್ವದ ಒಲೆಮತ್ತಿ ನೇಚರ್ ಫೌಂಡೇಶನ್ HNF ನಡೆಸಿದಂಥ ವರ್ಷಪೂರ್ತಿ ಕ್ಯಾಮರಾ ಟ್ರ್ಯಾಪ್ ಸಮೀಕ್ಷೆಯು ಬೆಂಗಳೂರಿನ ಸುತ್ತಲೂ 80ರಿಂದ 85 ಕಾಡು ಚಿರತೆಗಳನ್ನು ಬಹಿರಂಗಪಡಿಸಿದೆ ಮತ್ತು ಇದು ಬೆಂಗಳೂರು ಅತಿ ಹೆಚ್ಚು ಮುಕ್ತ ವಲಯ ಚಿರತೆಗಳನ್ನು ಹೊಂದಿರುವ ಮೆಟ್ರೋ ನಗರವಾಗಿದೆ. ಅಂತಂದರೆ ಕಾಡು ಚಿರತೆಗಳನ್ನು ಬಹಿರಂಗಪಡಿಸಿದೆ. ಇದು ಬೆಂಗಳೂರು ಅತಿ ಹೆಚ್ಚು ಮುಕ್ತ ವಲಯ ಚಿರತೆಗಳನ್ನು ಹೊಂದಿರುವ ಮೆಟ್ರೋ ನಗರವಾಗಿದೆ. ಇದು ಮುಂಬೈನ 54 ಚಿರತೆಗಳನ್ನು ಮೀರಿಸಿದೆ. ಸಮೀಕ್ಷೆಯು ಬನ್ನರಘಟ್ಟ ರಾಷ್ಟ್ರೀಯ ಉದ್ಯಾನವನದ BNP ಒಳಗೆ 54 ಮತ್ತು ಸುತ್ತಲಿನ ಮೀಸಲು ಮತ್ತು ಖಾಸಗಿ ಅರಣ್ಯಗಳಲ್ಲಿ 30 ಚಿರತೆಗಳನ್ನು ದಾಖಲಿಸಿದೆ. ಬನ್ನರಘಟ್ಟ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿಗೆ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕಂತ ಕಾಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.